31ಕ್ಕೆ ಜಂಟಿ ಸಮಿತಿ ಕ್ರಿಯಾಧಿಕಾರಿಗಳು ಮುಷ್ಕರಕ್ಕೆ ಕರೆ ಕೊಟ್ಟಿರುವುದರಿಂದ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಹೇಳಿ ಸರ್. ಜಂಟಿ ಸಂಘಟನೆ ಅವರು ಕರೆ ಕೊಟ್ಟು 31ಕ್ಕೆ ಜಂಟಿ ಸಂಘಟನೆ ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿರುತ್ತಾರೆ. ಅದಕ್ಕೆ ನಮ್ಮ ಬೆಂಬಲ ಇರುವುದಿಲ್ಲ. ನಮಗೆ ಸರ್ಕಾರದ ಮೇಲೆ ಭರವಸೆ ಇರುವುದರಿಂದ, ಅವರು ಕೊಟ್ಟಂತಹ ಹೇಳಿಕೆ ಮೇಲೆ ನಮಗೆ ಭರವಸೆ ಇರುವುದರಿಂದ ಅವರು ನಾವು ಎಲ್ಲರಿಗೂ ಸರಿಸಮಾನವಾಗಿ ವೇತನ ಮಾಡುತ್ತಾರೆ ಎಂದು ನಂಬಿರುತ್ತೇವೆ. ಇದಕ್ಕೆ ನಾವು ಯಾವುದೇ ಮುಷ್ಕರಕ್ಕೆ ನಾವು ಬೆಂಬಲ ಕೊಡುವುದಿಲ್ಲ. ಕಾಂಗ್ರೆಸ್ ಪಕ್ಷ ಚುನಾವಣಾ ಸಮಯದಲ್ಲಿ ಪ್ರಣಾಳಿಕೆಯಲ್ಲಿ ನಮ್ಮ ಸಾರಿಗೆ ನೌಕರರಿಗೆ ಸರಿಸಮಾನ ವೇತನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಮಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಮೇಲೆ ಮತ್ತು ನಮ್ಮ ವ್ಯವಸ್ಥಾಪನಾ ನಿರ್ದೇಶಕರಾದಂತಹ ಅನ್ಬುಕುಮಾರ್ ಅವರ ಮೇಲೆ ನಮಗೆ ತುಂಬ ಭರವಸೆ ಇದೆ, ನಂಬಿಕೆ ಇದೆ. ಪ್ರಣಾಳಿಕೆಯಲ್ಲಿ ಅವ್ರು ಹೇಳಿದಂತೆ ಜಾರಿ ಮಾಡೇ ಮಾಡ್ತಾರೆ ಅಂತ ಒಂದು ಮಾತಿನ ಭರವಸೆ ಮೇಲೆಗೆ ನಾವು ಯಾವುದೇ ಕಾರಣಕ್ಕೂ ಮುಷ್ಕರದಲ್ಲಿ ಪಾಲ್ಗೊಳ್ಳಲ್ಲ. ಇದು ಖಂಡಿತವಾಗ್ಲೂ ಆಗುತ್ತಾ ಸರಿಸಮಾನ ವೇತನ? ನಿಮ್ಮ ಅಭಿಪ್ರಾಯ? ನಮಗೆ ಸರಿಸಮಾನ ವೇತನ ಬೇಕು, ಅಗ್ರಿಮೆಂಟ್ ಬೇಕಾಗಿಲ್ಲ. ನಾವೆಲ್ಲರೂ ಕರ್ತವ್ಯ ಮಾಡಕ್ಕೆ ರೆಡಿ ಇದ್ದೀವಿ. ಈಗ ನೀವು ಮುಷ್ಕರಕ್ಕೆ ನೀವು ಇದಾದಾಗ ಏನ ಬೇರೆಯವರು ಅಡೆಚಡೆ ಮಾಡಿದ್ರೆ ಹೆಂಗೆ? ಇದಕ್ಕೆ ಏನು ಮಾತಾಡ್ರಿ. ನಾವು ಕರ್ತವ್ಯ ನಿರ್ವಹಿಸೋದಕ್ಕೆ ರೆಡಿ ಇದ್ದೀವಿ. 31ನೇ ತಾರೀಕು ನಾವು ಕರ್ತವ್ಯ ನಿರ್ವಹಿಸೋದಕ್ಕೆ ರೆಡಿ ಇದ್ದೀವಿ. ನಮ್ದು ಯಾವುದೇ ಬೆಂಬಲವಿಲ್ಲ. ನಮಗೆ ಸರಿ ಸಮಾನ ವೇತನ ಬೇಕು. ಈ ಚೌಕಾಸಿ ವ್ಯವಹಾರ ಬೇಕಾಗಿಲ್ಲ ನಮಗೆ. ನಾವು ಶಿರಾ ಡಿಪೋಯಿಂದ 31ನೇ ತಾರೀಕು ಪ್ರತಿಯೊಂದು ಶೆಡ್ಯೂಲು ಆಪರೇಟ್ ಆಗುತ್ತೆ. ಎಲ್ಲ ಎಕ್ಸಸ್ ಇರ್ತಾರೆ ಅವತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನು ಜಂಟಿ ಸಮಿತಿಯವರು ಕರೆ ಕೊಟ್ಟಿರೋದು 4 ವರ್ಷಕ್ಕೊಂದ್ಸಲ ಕೊಡ್ತಲೇ ಬಂದಿದ್ದಾರೆ. ಈಗಾಗಲೇ 50 ವರ್ಷದಿಂದ ಅವರೇ ಕೊಟ್ಕೊಂಡು ಬರ್ತಾ ಇದ್ದಾರೆ. ಈಗ ಅವ್ರು ಕೊಟ್ಕೊಂಡ್ಬರೋದು 4 ವರ್ಷಕ್ಕೆ ಮತ್ತೆ ಬೀದಿಗೆ ಬರ್ಬೇಕು ನಾವು. ಇವತ್ತೇನ ಕೊಡ್ತಾರೆ. ಇವ್ರು ಕೇಳಿರೋದೇ 27% ಇವ್ರಿಗೆ ಕೊಟ್ಟಿದ್ದಾರೆ ಸರ್ಕಾರಿ ನೌಕರರಿಗೆ. ನಮಗೆ ಕೇಳಿರೋದು ಇವರು 25% ಕೇಳಿದ್ದಾರೆ. ಇದು ಯಾವ ನಮಗಿರೋದು ಅವ್ರಿಗಿರೋದು 50% ಡಿಫ್ರೆನ್ಸ್ ಇದೆ, 48% ಡಿಫ್ರೆನ್ಸ್ ಇದೆ. ಇದರಲ್ಲಿ ನಾವು ಸರ್ಕಾರ ಸರಿಸಮಾನ ವೇತನ ಕೊಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ. ಅದನ್ನು ಸರ್ಕಾರದ ಮೇಲೆ ನಮಗೆ ಭರವಸೆ ಇದೆ. ನಾವು ಯಾವುದೇ ರೀತಿ ಮುಷ್ಕರಕ್ಕೆ ಬೆಂಬಲವಿಲ್ಲ. ನಮ್ಮದು ಸರ್ಕಾರ ಸಹಕಾರ ಕೊಡುತ್ತೆ ಅಂತ ನಂಬಿಕೆ ಇದೆ. ಡಿ.ಕೆ. ಶಿವಕುಮಾರ್ ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ರಾಮಲಿಂಗಾರೆಡ್ಡಿ ಸಾಹೇಬ್ರು, ನಮಗೆ MD ಆದಂತಹ ಅನುಪ್ಕುಮಾರ್ ಸಾಹೇಬ್ರು, ಇವರು ಸಮ್ಮುಖದಲ್ಲಿ ನಮಗೆ ಸರಿಸಮಾನ ವೇತನ ಬರುತ್ತೆ ಅನ್ನೋ ಭರವಸೆಯಲ್ಲಿ ನಾವಿದ್ದೀವಿ. ಯಾವುದೇ ರೀತಿ ನಾವು ಮುಷ್ಕರಕ್ಕೆ ಭಾಗಿಯಾಗುವುದಿಲ್ಲ. ಜೈ ಕೂಟ. ಇನ್ನಾರು ಮಾತಾಡ್ತೀರಾ? ಬೇಡ ಬಿಡಿ.